ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಎಷ್ಟೋ ತಿಂಗಳಾಗೋಯ್ತು ಅಂತ ಅನ್ಸೋಕೆ ಶುರುವಾಗಿರುತ್ತೆ ನಿಜವಾಗ್ಲೂ. ಇವತ್ತು ಶಾಲೆ ಗೇಟ್ ಓಪನ್ ಆಗ್ತಾ ಇದೆ. 3ನೇ ಅಲೆ ಅಂಜಿಕೆ ಇಲ್ಲೇ ಶಾಲೆ ಓಪನ್ ಆಗ್ತಾ ಇದೆ. ದೊಡ್ಡ ಚಾಲೆಂಜ್ ಇದು. ನ್ಯೂಸ್ 18 ಕ್ಯಾಮ್ರಾದಲ್ಲಿ ಶಾಲೆ ಓಪನ್ನ ಎಲ್ಲ ಕಂಪ್ಲೀಟ್ ಲೈವ್ ದೃಶ್ಯಾವಳಿಗಳು. ಶಾಲೆಗೆ ಹೋಗೋದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ರೆಡಿಯಾಗಿದ್ದಾರೆ. ಸೊ ಹಾಗಾಗಿ ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಮೆಗಾ ಕವರೇಜ್. ಬ್ಯಾಗು ಹಿಡಿ, ಶಾಲೆಗೆ ನಡಿ. ತಿಂಗಳಾಗಟ್ಲೆ ಆದಮೇಲೆ ನಿನ್ನೆ ಭಾನುವಾರ ಬೇರೆ, ಅಫ್ಕೋರ್ಸ್ ಮನೆಯಲ್ಲೇ ಇದ್ದರೂ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸ್ಕೂಲ್ ಬ್ಯಾಗು, ಅದಕ್ಕೆ ಬೇಕಾಗಿರೋ ಸಲಕರಣೆಗಳು, ಯೂನಿಫಾರ್ಮು, ಟೈ ಎಲ್ಲವೂ ಕೂಡ. ಶಾಲಾ ಕಾಲೇಜು ಇವತ್ತಿಂದ ಶುರುವಾಗ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, 9, 10 ಮತ್ತು PU ತರಗತಿಗಳು ಇವತ್ತಿಂದ ಶುರು. ಬೆಳಗ್ಗೆ 10 ಗಂಟೆಯಿಂದ ಪಾಠ ಶಾಲೆಗಳ ಆರಂಭ. ಬ್ರೇಕಿಂಗ್ ನ್ಯೂಸ್. ಮಧ್ಯೆ ಶುರುವಾಗಿತ್ತು, ಮತ್ತೆ ಕೊರೋನಾ ಜಾಸ್ತಿ ಆಯಿತು, ಮತ್ತೆ ಹೋಲ್ಡ್ ಆಯಿತು. ಒನ್ಸ್ ಅಗೇನ್ 5 ತಿಂಗಳಾದ್ಮೇಲೆ ಮತ್ತೆ ಶುರುವಾಗ್ತಾ ಇದೆ. 9, 10, 11, 12 ಅಂದರೆ PU, ಫಸ್ಟ್ PU ಮತ್ತು ಸೆಕೆಂಡ್ PU. ಕೊರೋನಾ ಮಾರ್ಗಸೂಚಿ ಅನ್ವಯ ತರಗತಿಗಳು ಶುರುವಾಗ್ತಾ ಇದೆ. ಈಗಾಗಲೇ ಮಾರ್ಗಸೂಚಿ ಹೇಗಿದೆ, ಜಾರಿಯಲ್ಲಿರಬೇಕು, ಹೇಗೆ ಕ್ರಮ ತೆಗೆದುಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕೆಲವೇ ಕ್ಷಣದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸೋಕೆ ಶುರು ಮಾಡ್ತೀವಿ. ವಿದ್ಯಾರ್ಥಿಗಳ ಸ್ವಾಗತಕ್ಕೆ ಶಾಲೆಗಳು ಕೂಡ ಭರ್ಜರಿಯಾಗಿ ಅಲಂಕಾರಗೊಂಡು ಬರಮಾಡಿಕೊಳ್ಳೋದಕ್ಕೆ ಸಿಬ್ಬಂದಿಗಳು, ಶಿಕ್ಷಕರು ಕಾಯ್ತಿದ್ದಾರೆ. ಕೊರೋನಾ 3ನೇ ಅಲೆ ಭಯದ ನಡುವೆ ಶಾಲೆ ಇವತ್ತಿಂದ ಶುರುವಾಗ್ತಾ ಇದೆ. ಮಲ್ಲೇಶ್ವರಂ ಬಾ ಒಳ್ಳೆ ಹಬ್ಬದ ವಾತಾವರಣ. ರಂಗೋಲೆ ಎಲ್ಲ ಹಾಕಿ ಸ್ಟಾಫ್ ಎಲ್ಲ ರೆಡಿ ಮಾಡ್ಕೊಂಡು ಬರಮಾಡ್ಕೊಳ್ಳೋಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೆಡಿ ಆಗ್ತಾ ಇದೆ. ಮಲ್ಲೇಶ್ವರಂ ಕಾಲೇಜ್ ಕೂಡ ರೆಡಿ ಆಗ್ತಾ ಇದೆ. ಬೇರೆ ಬೇರೆ ದೃಶ್ಯಾವಳಿಗೆ ಬಂದು ಹೋಗ್ತಾ ಇದೆ. ನಿರ್ಮಲಾ ರಾಣಿ ಶಾಲೆ ಅದು ಕೂಡ ಮಲ್ಲೇಶ್ವರಂ, ಅಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಕೊಡೋರಿದ್ದಾರೆ. ಅಲ್ಲೂ ಕೂಡ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. 1 by 1 ಎಲ್ಲ ವಿಜುವಲ್ಸ್ಗಳು ಕೂಡ ಪಂಚ್ ಮಾಡ್ತಾ ಇದ್ದೀವಿ. 16,850 ಪ್ರೌಢಶಾಲೆಗಳು, 5,492 PU ಕಾಲೇಜುಗಳು ಇವತ್ತಿಂದ ಶುರುವಾಗ್ತಾ ಇದೆ. ಹತ್ತತ್ರ ಇವತ್ತೊಂದು 25 ಲಕ್ಷ ಜನ ಮಕ್ಕಳು ಬರುವ ಸಾಧ್ಯತೆ ಇದೆ. ಶಿಕ್ಷಕರು ಮತ್ತು ಕಾಲೇಜಿನ ಸಿಬ್ಬಂದಿಗಳಿಗೆ 2 ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು. ಪೋಷಕರಿಗೂ ಕೂಡ ವ್ಯಾಕ್ಸಿನೇಷನ್ ಆಗಿರಬೇಕು. ಕಾಲೇಜ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿರಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿಂದ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಮಕ್ಕಳಿಗೆ ಶಾಲೆ. ಜೊತೆಗೆ ನೆನಪಿರಲಿ, ಇದು ಕಡ್ಡಾಯವಲ್ಲ, ಅಂದರೆ ಕಂಪಲ್ಸರಿಯಾಗಿ ಶಾಲೆಗೆ ಕಳುಹಿಸಲೇಬೇಕು ಅನ್ನುವುದಿಲ್ಲ. ಪೋಷಕರ ಒಪ್ಪಿಗೆ ಇರಬೇಕು. ಹಾಗಾಗಿ ಮಕ್ಕಳು ಪಾಠ ಕಲಿಯೋಕ್ಕೆ ಶಾಲಾ ಕಾಲೇಜುಗಳಿಗೆ ಇವತ್ತಿಂದ ಬರಬಹುದು. 9ನೇ ಕ್ಲಾಸು, 10ನೇ ಕ್ಲಾಸು, 11, 12 ಫಸ್ಟ್ PU, ಸೆಕೆಂಡ್ PU. ಆಗಲೇ ಹೇಳಿದ್ದೆಲ್ಲ ಗ್ರಾಫಿಕ್ಸಲ್ಲಿ ಬರ್ತಾ ಇದೆ. ಅದನ್ನೇ ನಿಮಗೆ ಒಂದಷ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಡ್ತಾ ಇದ್ದೀವಿ ನಾವು ನಿಮಗೆ. ಇವತ್ತಿಂದ ಶುರುವಾಗ್ತಾ ಇದೆ. ಮಕ್ಕಳ ಶಾಲೆಗೆ ಬರಮಾಡ್ಕೊಳ್ಳೋದಕ್ಕೆ ಶಿಕ್ಷಕರು ಕೂಡ ಸಜ್ಜಾಗಿದ್ದಾರೆ. ಪಾಠ ಮಾಡುವ ರೀತಿ, ಯಾಕೆಂದರೆ ಆನ್ಲೈನು ಮತ್ತು ಆಫ್ಲೈನ್ ಎರಡೂ ಅಟ್ ಎ ಟೈಮ್ ಶುರುವಾಗ್ತಿರೋದ್ರಿಂದ ಅದು ಹೇಗೆ ವರ್ಕ್ ಆಗುತ್ತೆ, ಹೇಗಿರುತ್ತೆ ಅನ್ನೋದು ಭಾಳ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು 5 ಜಿಲ್ಲೆಗಳು ಕರ್ನಾಟಕದಲ್ಲಿ ಇವತ್ತು ಶಾಲೆ ಓಪನ್ ಇರೋದಿಲ್ಲ. ಅದು ಮಲೆನಾಡು ಕಡೆ ಮತ್ತು ಹಳೆ ಮೈಸೂರು ಭಾಗ ಮತ್ತು ಕರಾವಳಿ ಕಡೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳು? ಇದೀಗ ಬರ್ತಿರುವಂಥ ಸುದ್ದಿ. ದಕ್ಷಿಣ ಕನ್ನಡ, ಉಡುಪಿ ಅದು ಕರಾವಳಿ ಭಾಗ, ಹಾಸನ, ಚಿಕ್ಕಮಗಳೂರು, ಮಲೆನಾಡು, ಅರೆ ಮಲೆನಾಡು ಭಾಗ, ಇನ್ನು ಹಳೆ ಮೈಸೂರು ಭಾಗದಲ್ಲಿ ಕೊಡಗು. ಈ 5 ಜಿಲ್ಲೆಗಳಲ್ಲಿ ಕರೋನಾ ತಗ್ಗಿಲ್ಲ. ಹಾಗಾಗಿ ಈ 5 ಜಿಲ್ಲೆಗಳಲ್ಲಿ ಇವತ್ತು ಶಾಲೆ ಓಪನ್ ಇಲ್ಲ. ಬ್ರೇಕಿಂಗ್ ನ್ಯೂಸ್. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು, ಚಿಕ್ಕಮಗಳೂರು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ 5 ಜಿಲ್ಲೆಗಳು, ಯಾಕೆಂದ್ರಲ್ಲಾಗಲೇ ಹತ್ತತ್ರ 2% ಮೇಲೆ ಇದೆ, ಬರ್ತಾ ಇದೆಯಲ್ಲ, 2.8, 2.37, 2.02, 2%ಗಿಂತ ಜಾಸ್ತಿ ಪಾಸಿಟಿವಿಟಿ ಇರುವ 5 ಕಡೆ ಇವತ್ತಿಂದ ಶಾಲಾ ಕಾಲೇಜುಗಳಿರಲ್ಲ. ಕೊಡಗು ಟಚಿಂಗ್ 2, ಹಾಸನ 1.02, ಚಿಕ್ಕಮಗಳೂರು 2.02. ಸೊ ಹಾಗಾಗಿ ಇನ್ನು ಮಿಕ್ಕಿದೆಲ್ಲ 1 ಒಳಗಡೆನೇ ಇರೋದ್ರಿಂದ ಈ 5 ಜಿಲ್ಲೆಗಳನ್ನು ಇದರಿಂದ ಹೊರಗಿಟ್ಟಿದ್ದಾರೆ. ಅಂದರೆ ಅಲ್ಲೆಲ್ಲೂ ಕೂಡ ಶಾಲಾ ಕಾಲೇಜುಗಳು ಶುರುವಾಗಲ್ಲ. ಆ್ಯಸ್ ಯೂಶುವಲ್ ಆನ್ಲೈನ್ ಕ್ಲಾಸ್ಗಳಿರುತ್ತೆ. ಮತ್ತು ಇನ್ನು 26 ಜಿಲ್ಲೆಗಳಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಇವತ್ತಿಂದ ಶುರುವಾಗುತ್ತೆ. ಪಾಸಿಟಿವಿಟಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ 5 ಜಿಲ್ಲೆಗಳಿಗೆ ಸದ್ಯಕ್ಕಂತೂ ಶಾಲಾ ಕಾಲೇಜುಗಳು ಓಪನ್ ಇರಲ್ಲ. ನಾವು ತಯಾರಾಗಿದ್ದೀವಿ, ಎಲ್ಲ ಸೇಫ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ. ನಿಜ, ಬರೀ ಹೇಳಿಕೆ ಕೊಡೋದಲ್ಲ, ನಾವೇ ಹೋಗ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರು, ಅಧಿಕಾರಿಗಳು ತಯಾರಾಗಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಶಿಕ್ಷಕರು, ಅಧಿಕಾರಿಗಳ ಜೊತೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ
ಎಲ್ಲ ಶಾಲೆಗಳಿಗೆ ಭೇಟಿ ಕೊಡುವಂತಹ ಒಂದು ಸ್ಕೆಡ್ಯೂಲ್ ಸಿಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಎಲ್ಲ ಶಾಲೆ ಅಂದರೆ ಎಲ್ಲ ಶಾಲಾ ಕಾಲೇಜಿಗೆ ಬರಲ್ಲ, ಸಾಂಕೇತಿಕವಾಗಿ ಒಂದಷ್ಟು ಶಾಲಾ ಕಾಲೇಜುಗಳು ಭೇಟಿ ಕೊಡ್ತಾರೆ. ಇವತ್ತು ಮಕ್ಕಳನ್ನು ಹುರಿದುಂಬಿಸೋದಕ್ಕೆ ಇಡೀ ಸರ್ಕಾರ ಶಾಲೆಗಳಿಗೆ ಭೇಟಿ ಕೊಡೋದಕ್ಕೆ ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳೆಲ್ಲ ಕೂಡ ರೆಡಿಯಾಗಿದ್ದಾರೆ. ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಜಿಲ್ಲೆ ನೀವೆಲ್ಲರೂ ಕೂಡ ಶಾಲಾ ಕಾಲೇಜುಗಳು ಭೇಟಿ ಕೊಡಬೇಕು, ಮಕ್ಕಳನ್ನು ಹುರಿದುಂಬಿಸಬೇಕು, ಮಕ್ಕಳಿಗೊಂದು ಆತ್ಮಸ್ಥೈರ್ಯ ತುಂಬಬೇಕು ಅಂತ. ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಟ್ವೀಟೇ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಮಕ್ಕಳ ಸುರಕ್ಷತೆ, ಶಿಕ್ಷಣದ ಬಗ್ಗೆ ಪೋಷಕರು ಗಮನ ಹರಿಸಿ, ಜಿಲ್ಲೆಗಳಲ್ಲಿ ಸಚಿವರು ಶಾಲೆಗಳಿಗೆ ಭೇಟಿ ಕೊಡಿ, ಪ್ರೋತ್ಸಾಹ ಮಾಡಿ. ಟ್ವೀಟ್ ಮೂಲಕ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನು ಅಂದರೆ ಅಫ್ಕೋರ್ಸ್ ಅವ್ರಿಗೆ ಹೇಳಿರ್ತಾರೆ, ಟ್ವೀಟ್ ಮೂಲಕ ಜಗತ್ತಿಗೆ, ಪೋಷಕರಿಗೆ, ಮಕ್ಕಳಿಗೆ ಎಲ್ಲದಕ್ಕೂ ಕೂಡ ಗೊತ್ತಾಗಲಿ ಅಂತ ಅಲ್ಲೂ ಕೂಡ ಅದನ್ನು ಅವರು ನಮೂದಿಸಿದ್ದಾರೆ. ಬಲಭಾಗದಲ್ಲಿ ಟ್ವೀಟ್ ಮಾಡಿರುವ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ತೋರಿಸ್ತಾ ಇದ್ದೀವಿ. ಇವತ್ತು ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಒಂದಷ್ಟು ಶಾಲಾ ಕಾಲೇಜುಗಳಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಡೋರಿದ್ದಾರೆ. ಹೌದು, ಖುದ್ದು ಮುಖ್ಯಮಂತ್ರಿಗಳೇ ಭೇಟಿ ಕೊಡ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ. ಇವತ್ತು ಬೆಂಗಳೂರಿನ ಶಾಲೆ